ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಧರ್ಮಸ್ಥಳದ ಕಾಮಂದನ ಪಾತ್ರವನ್ನು ವಹಿಸ್ತಾ ಇದ್ದೇನೆ. ನಮಸ್ಕಾರ. ಈಗ ವಿಡಿಯೋವನ್ನು ನೋಡಿ. ನೀವೇ ರಾಜ್ಯಸಭಾ ಸದಸ್ಯರಾಗಿರುವಂಥವ್ರು, ನೀವು ನಮ್ಮ ಜಿಲ್ಲೆಯ ರಾಜ್ಯಸಭಾ ಸದಸ್ಯರು, ನೀವೇ ಬೀದಿಗೆ ಇಳಿರಿ. ನಮ್ಮ ತಿಮ್ಮರುಡಿ ಅವರೇ ನಮಸ್ಕಾರ. ತಿಮ್ಮರುಡಿ ಅವರೇ, ಇದು ನನ್ನ ಸಾಮ್ರಾಜ್ಯ. ನಾನು ಯಾವುದೇ ಒಬ್ಬ ರಾಜ್ಯಸಭಾ ಸದಸ್ಯ ಅಲ್ಲ. ಇಡೀ ಸಾಮ್ರಾಜ್ಯವನ್ನೇ ಆಳ್ತಕ್ಕಂಥದ್ದು. ನನ್ನನ್ನು ಬೀದಿಗಿಳಿದು ಹೋರಾಟ ಮಾಡಬೇಕಾ? ಛೇ ನೆವರ್. ನೀವೇನೋ ಹೋರಾಟ ಮಾಡಿದ್ರೆ ಆರ್ಥಿಕವಂತ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕೆಲಸ. ನಾನು ಧರ್ಮಸ್ಥಳದ ನಕಲಿ ದೇವಮಾನವ ಇದ್ದೀನಿ. ವೇದಿಕೆಗೆ ಬರಲಿ, ನಾನು ಪ್ರಮಾಣ ಮಾಡ್ತೇನೆ. ಯಾಕೆ ಮಾಡಬಾರ್ದು? ತೀರ್ಮಾನ ಆಗಲಿಲ್ಲ. ಅವ್ರು ಹೇಳ್ತಾರಲ್ಲ ಸೌಜನ್ಯನ ಪರವಾಗಿ ಅಂತ ಹೇಳಿ, ಒಂದೇ ವೇದಿಕೆಯಲ್ಲಿ ನ್ಯಾಯ ಕೇಳುವಾಗಾದ್ರೆ ನೋ ಒಂದೇ ವೇದಿಕೆಯಲ್ಲಿ ನ್ಯಾಯ ಕೇಳ್ತಕ್ಕಂಥದ್ದು ಸರಿ ಕಾಣ್ತಾ ಇಲ್ಲ. ನೀವೇನಾದ್ರು ನ್ಯಾಯ ಕೇಳಿದ್ರೆ ನಿಮ್ಮ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ, ಅಷ್ಟೇ ನಮ್ಮ ಕೆಲಸ. ನಮಗೆ ನ್ಯಾಯ ಸಿಕ್ಕಾಯಿತು. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯನ್ನು ಅಡ್ಡ ಲಜ್ಜೆಗಿಂತ ಕೆಲಸವನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಹಿಂದೂಗಳಿಗೆ ಬುದ್ಧಿ ಇಲ್ಲ ರೀ ತಿಮ್ಮರುಡಿ ಅವರೇ. ಹಿಂದೂಗಳಿಗೆ ಬುದ್ಧಿನೇ ಇಲ್ಲ. ಎಲ್ಲರೂ ನಮ್ಮ ಎಂಜಲು ನೆಕ್ಕುವಂಥ ಲೋಫರ್ಗಳು ಇದ್ದಾರೆ. ಅದಕ್ಕೋಸ್ಕರನೇ ನಾವ್ಯಾಕೆ ಅಲ್ಲಿ ಭಿಕ್ಷೆ ಕೇಳ್ತಕ್ಕಂಥದ್ದು, ನ್ಯಾಯದ ಭಿಕ್ಷೆ ಕೇಳ್ತಕ್ಕಂಥದ್ದು? ನಮ್ದೇನಿದ್ರು ಗಜ್ಮ ಮಾಡ್ತಕ್ಕಂಥದ್ದು. ಹೋರಾಟ ಮಾಡ್ಕೊಳ್ಳಿ. ಇದ್ರು ಅಂತ ಹೇಳಿದ್ರಲ್ಲ, ಅದೇ ಸಂಶಯ ಆಗಿರೋದು ನಮಗೆ. ದಾಖಲೆ ತೋರಿಸಲಿಲ್ಲ ಬಂದು. ಛೇ ಈ ಕ್ವಶನ್ ನೀವು ಕೇಳಬಾರ್ದು ತಿಮ್ಮರುಡಿ ಅವರೇ. ಈ ಥರ ಕೇಳಿದ್ರೆ ನಾನು ಎಲ್ಲಿಂದ ದಾಖಲೆ ತಂದು ಕೊಡೋದು? ಏನೋ ಅವತ್ತಿನ ಟೈಮಲ್ಲಿ ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ನನ್ನ ಮಗ ಅಲ್ಲಿದ್ದ, ಅಮೇರಿಕದಲ್ಲಿದ್ದ ಅಂತೇಳಿ ಬೊಬ್ಬೆ ಹೊಡೆದೆ. ಅದನ್ನೇ ಇಟ್ಕೊಂಡು ನೀವು ಈ ಥರ ಕೇಳ್ತಾಯಿದ್ರೆ ದಾಖಲಾತಿ ಎಲ್ಲಿಂದ ನಾನು ಕೊಡಲಿ? ಇಡೀ ದೇಶಕ್ಕೆ ನಕಲಿ ದಾಖಲಾತಿಯನ್ನು ಸೃಷ್ಟಿಸಿ ಎಲ್ಲರನ್ನೂ ಮಂಗ ಮಾಡಿದ್ದಾಯಿತು. ನಿಮ್ಮೊಬ್ಬರನ್ನೇ ಮಂಗ ಮಾಡಲ್ಲ ನನ್ನ ಕೈಯಿಂದ ಆಗ್ತಾ ಇಲ್ಲ. ತಿಮ್ಮರುಡಿ ಅವರೇ, ಹೆಂಗೆ ಪದೇ ಈ ಕ್ವಶನ್ ಕೇಳಬೇಡಿ. ನನ್ನ ಮಗ ಅಲ್ಲಿದ್ದಿಲ್ಲ, ಇಷ್ಟು ಮಾತ್ರ ನಾನು ಹೇಳ್ಬೋದು. ಬೆಟ್ಟದ ನೀರು ನನ್ನ ಮಕ್ಕಳು ಬುಡಕ್ಕೆ ಬಂದುಬಿಟ್ಟಿದೆ. ತಿಮ್ಮರುಡಿ ಅವರೇ, ದಯವಿಟ್ಟು ಪದೇ ಆ ಕ್ವಶನ್ ಕೇಳೋಕೆ ಹೋಗ್ಬೇಡಿ. ನನ್ನ ಮಗ ಅಮೆರಿಕದಲ್ಲಿ ಇರ್ತಕ್ಕಂಥದ್ದು ಸತ್ಯ ಸುಳ್ಳು ಎರಡರ ಮಧ್ಯದಲ್ಲಿದ್ದಾನೆ. ಹೇಗೋ ಮಹೇಶ್ ಶೆಟ್ಟಿ ತಿಮ್ಮರುಡಿ, ನಿನ್ನ ಮುಖಕ್ಕೆ ಬಿಸಾಡ್ತೇನೆ ದಾಖಲೆ. ಇದು ಒರಿಜಿನಲ್ ದಾಖಲೆ. ಕೊಂಡೋಗಿ. ಎಲ್ಲಿಂದ ಬಿಸಾಕ್ಲಿ ದಾಖಲಾತಿ? ದಯವಿಟ್ಟು ನನ್ನ ಹತ್ರ ಕಾಸಿದೆ, ದಾಖಲಾತಿ ಇಲ್ಲ ಸ್ವಾಮಿ. ಪದೇ ಈ ಕ್ವಶನ್ ಕೇಳಬೇಡಿ. ಅಳು ಬರುತ್ತೆ ತಿಮ್ಮರುಡಿ ಅವರೇ, ಹತ್ತು ಬಿಡ್ತೀನಿ ನೋಡಿ. ಕಂಪ್ಲೇಂಟ್ ಕೊಟ್ಟವರು ಕೂಡ ತೀರಿ ಹೋಗಿದ್ದಾರೆ. ಹೇಗೆ ತೀರಿದ್ದು ಅದು ತನಿಖೆ ಇಲ್ಲ, ಏನಿಲ್ಲ ಬಿಡಿ. ತಿಮ್ಮರುಡಿ ಸಾಹೇಬ್ರೆ, ನಿಮಗೆ ಧರ್ಮಸ್ಥಳದಲ್ಲಿ ಹೇಗೆಲ್ಲ ಸಾಕಿದ್ವಿ, ಅವ್ರನ್ನ ಗಜ್ಮ ಮಾಡಿ ಹಾಕಿದ್ವಿ. ಯಾರಾದರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವರನ್ನು ಯಾವ ಥರ ಗಜ್ಮ ಮಾಡಿ ನೇತ್ರಾವತಿ ನದಿಯಲ್ಲಿ ಕೊಚ್ಚಿ ಹೋಗ್ಬಿಡ್ತೀವಿ. ಕೆಲವೊಂದನ್ನು ಅಗಿದು ಊತಾಕ್ತೀವಿ ತಗೊಂಬಂದು. ಇದೆಲ್ಲ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ ನೋಡಿ. ನಾನೊಬ್ಬ ನಕಲಿ ದೇವಮಾನವಿದ್ದೀನಿ. ನಕಲಿ ದಾಖಲಾತಿ ಸೃಷ್ಟಿಸಿ ಎಲ್ಲರನ್ನ ಗಜ್ಮ ಮಾಡ್ತೀನಿ. ಪದೇ ಕೇಳಕೋಬೇಡಿ. ಸಾಕ್ಷಿಗಳಿಲ್ಲ, ನಾಶ ಮಾಡಿಬಿಟ್ಟಿನಿ. ಹೋಗಿ ಆಗಿದೆ. ಈಗ ನೀವೊಂದು ಧರ್ಮಪೀಠದಲ್ಲಿ ಕೂತಿದ್ದೀರಾ, ಒಂದು RBI ಒಂದು ಪರ್ಮಿಷನ್ ತಗೊಂಡು ಈ ಬಡ್ಡಿ ತಗೊಂಡವ್ರಿಗೆ ಮುಖದ ಮೇಲೆ ಬಿಸಾಡಿದ್ರೆ ಮುಗಿತಲ್ಲ ಕತೆ. ನೋಡಿ ಸ್ವಾಮಿ, ನಮ್ಮ ಸಂಘಕ್ಕೆ ಯಾವುದೇ ರೀತಿಯ RBI ಗೈಡ್ಲೈನ್ಸ್ ಬೇಕಾಗಿಲ್ಲ. ಎಲ್ಲ ರಾಜಕಾರಣಿಗಳು ಎಲ್ಲರೂ ನಮ್ಮ ಹತ್ರ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಮತ್ತು ಅವರ ಬ್ಲ್ಯಾಕ್ ಮನಿ ದುಡ್ಡು ಇದರಲ್ಲಿ ಹಾಕಿರ್ಬೋದು. ಇದನ್ನೆಲ್ಲ ನೀವು ಯಾಕೆ ಕೇಳ್ತೀರಿ? ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿ ಎಲ್ಲರಿಗೆ ಮಂಗ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯಕ್ಕೆ ಮಂಗ ಮಾಡ್ತಾಯಿದ್ದೀವಿ. ತಿಮ್ಮರುಡಿ ಅವರೇ, ನಿಮಗೊಬ್ಬರಿಗೆ ಮಂಗ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ದಯವಿಟ್ಟು ಪದೇ RBI ಲೈಸೆನ್ಸ್ ಎಲ್ಲ ಕೇಳಕ್ಕೆ ಹೋಗಬೇಡಿ. ಇದೆಲ್ಲ ನನ್ನ ಹತ್ರ ಇಲ್ಲ ರೀ. ಇಲ್ಲ. ಎಲ್ಲರಿಗೂ ಮಂಗ ಮಾಡಿ ಎಲ್ಲರನ್ನು ಗಜ್ಮ ಮಾಡುವುದು, ಎಲ್ಲರನ್ನು ಸಂಘದಲ್ಲಿ ಸಾಲ ಕೊಟ್ಟು ಸಾಲದ ಸುಳಿಯಲ್ಲಿ ಸಿಲುಕಾಕ್ಸ್ತಕ್ಕಂಥದ್ದು ನಮ್ಮ ಧರ್ಮ. ಇದೇ ನಮ್ಮ ನ್ಯಾಯ. ಅದರಲ್ಲಿ ಒದ್ದಾಡಿ ಸತ್ತೋದ್ರೆ ಅವರ ಇನ್ಸೂರೆನ್ಸ್ ಕ್ಲೈಮ್ ನಾವು ತಗೊಂಡು ಎಂಜಾಯ್ ಮಾಡ್ತೀವಿ. ನೀವು ಯಾರು
ಕೇಳಕ್ಕೆ ಹೋಗ್ಬೇಡಿ, ದಾಖಲಾತಿ ನಮ್ಮ ಹತ್ರ ಇಲ್ಲ. ದುಡ್ಡು ಕೇಳಿ, ಬೇಕಾದ್ರೆ ಕೊಟ್ಬಿಡ್ತೀವಿ. ದೇವಾದೇವಿ ಇಲಾಖೆಯ ಒಂದು ಪರ್ಮಿಷನ್ ಬೇಕಲ್ಲ, ಅದನ್ನು ತರುವುದು, ಯಾರ್ಯಾರು ಬಡ್ಡಿಗೆ ತಗೊಂಡಿರೋ ಅವ್ರ ಮುಖಕ್ಕೆ ಬಿಸಾಡೋದು, ನೋಡು ತೆಗೋ ದಾಖಲೆ ಅಂತೇಳಿ ಅದನ್ನು ಮಾಡುವುದಲ್ವಾ? ತಿಮ್ರೋಡಿ ಅವರೇ, ನೀವು ಕರ್ನಾಟಕ ಲೇವಾದೇವಿಯ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀರಿ. ಕರ್ನಾಟಕ ದೇವಿ ಹ್ಯಾಕ್ಟ್ ಪ್ರಕಾರ ನಮ್ಮ ಸಂಘ ಇಲ್ಲ ರೀ. ಕರ್ನಾಟಕದ ಲೇವಾದೇವಿಯ ಸರ್ಟಿಫಿಕೇಟ್ ಎಲ್ಲಿಂದ ತಂದು ಕೊಡೋದು? ಇಡೀ ಕರ್ನಾಟಕಕ್ಕೆ ಮಂಗ ಮಾಡ್ತಾ ಇದ್ದೀವಲ್ಲ, ಹೆಂಗೆ ಬಿಸಾಕೋದು? ದಾಖಲಾತಿ ನಮ್ಮ ಹತ್ರ ಇಲ್ಲ 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 ನಮ್ಮ ಹತ್ರ ಯಾವುದೇ ಒಂದು ದಾಖಲಾತಿ ಇಟ್ಕೊಂಡು ನಾವು ವ್ಯವಹಾರ ಮಾಡ್ತಿಲ್ಲ. ಸುಮ್ಮನೆ ಎಲ್ಲರಿಗೆ ಸುಮ್ಮನೆ ರಾಜ್ಯದ ತುಂಬ ಹೊಡ್ಕೊಂಡು ಗಜ್ಮ ಮಾಡ್ತಕ್ಕಂಥದ್ದು. ನಮ್ಮ ಧರ್ಮದವರಿಗೂ ಎಲ್ಲ ಧರ್ಮದವರಿಗೂ ಸಾಲ ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳ ಪರಿಸ್ಥಿತಿ ಮಾಡುವುದೇ ನಮ್ಮ ಉದ್ದೇಶ. ತಿಮ್ರೋಡಿ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ, ನಾವು ಬಂದಿರೋದೇ ಇಡೀ ರಾಜ್ಯವನ್ನು ದೋಚಕ್ಕೆ. ಅದಕ್ಕೋಸ್ಕರನೇ ಈ ಸಂಸ್ಥೆ ಹುಟ್ಟಿರ್ತಕ್ಕಂಥದ್ದು. ನಮ್ಮನ್ನು ಸ್ಟಾಪ್ ಮಾಡಿಸಲು ನಿಮ್ಮಿಂದ ಆಗಲ್ಲ. ಯಾಕಂದರೆ ಜನಗಳು ದಡ್ರಿದ್ದಾರೆ ರೀ. ಇಡೀ ರಾಜ್ಯದ ತುಂಬ ಜನಗಳು ದಡ್ರಿದ್ದಾರೆ. ಯಾವುದೇ ಲೆಕ್ಕ ಕೇಳಲ್ಲ, ಬುಕ್ಕ ಕೇಳಲ್ಲ, ಲೈಸೆನ್ಸ್ ಕೇಳಲ್ಲ. ಹಾಗಾಗಿ ನಾವು ಮೆರಿತಕ್ಕಂಥದ್ದು, ಮೀಸೆ ಇಲ್ಲ ಆದರೂ ಮೆರಿತಕ್ಕಂಥದ್ದು. ನಾನು ಆಕ್ರಮ ಮೀಟ್ರು ಬಡ್ಡಿ ದಂಧೆಕೋರ. ನನಗೆ ಗೊತ್ತು, ನಿಮಗೆ ಗೊತ್ತು, ಇಡೀ ಜನತೆಗೆ ಗೊತ್ತಿಲ್ಲ. ತಿಮ್ರೋಡಿ ಅವರೇ, ಗೊತ್ತಿಲ್ಲ ಅಷ್ಟೇ. ಅಯೋಧ್ಯೆ ಹಿಂದೂಗಳಿದ್ದು ಹೌದಾ ಅಲ್ಲೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು. ಇದು 87% ಇರುವಂತ ಇಡೀ ಹಿಂದೂ ಸಮಾಜಕ್ಕೆ ಮಾಡಿದ ಅಪಮಾನ ಅಲ್ವಾ ನೀವು? ನೋಡಿ ತಿಮ್ರೋಡಿ ಅವರೇ, ಅಯೋಧ್ಯೆ ಮಂದಿರ ಹಿಂದೂಗಳದ್ದು ಮುಸ್ಲಿಮ್ಸು ನನಗೆ ಗೊತ್ತಿಲ್ಲ. ನಾನು ಆಳ್ತಕ್ಕಂಥದ್ದು ಹಿಂದೂ ದೇವಾಲಯವನ್ನು ನನ್ನ ಹೆಸರಿಗೆ ತಗೊಂಡು ನನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ. ಇದ್ರ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬೋದು. ರಾಮನ ಜಾಗವನ್ನು, ರಾಮನ ಬಗ್ಗೆ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ? ನಮ್ಮವರು ಅರ್ಥ ಮಾಡ್ಕೊಳ್ಳಿ, ನಮ್ಮವರು ಬೇಜಾರಾಗ್ತಾರೆ. ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು. ಹಿಂದೂಗಳು ಬಡದಾಡ್ಕೊಂಡು ಸಾಯ್ಲಿ, ನನಗೇನಾಗೋದೈತೆ? ನಾನು ಮಿಸ್ಟರ್ ಐನ್ ಕುಟುಂಬದವನು. ನಾನೇ ನನ್ನ ಹೆಸರಿಗೆ ನಿಮ್ಮ ದೇವಸ್ಥಾನವನ್ನು ಮಾಡಿಕೊಂಡಿದ್ದೇನೆ. ಡಬ್ಬಿ ದುಡ್ಡು ಸಮೇತ ಬೇಜಾನ್ ತಿಂತಾಯಿದ್ದೀನಿ. ಏನು ಕಿತ್ಕೊಂತೀರಿ ಹಿಂದೂಗಳು? ರಾಮ ಮಂದಿರ ಬಗ್ಗೆ ನಾನ್ಯಾಕೆ ಮಾತಾಡಲಿ? ನಾನೇ ನಿಮ್ಮ ದೇವಸ್ಥಾನವನ್ನು ಕಿತ್ಕೊಂಡು ತಿಂತಾಯಿದ್ದೀನಿ. ಆಮೇಲೆ ನನ್ನ ಬುಡಕ್ಕೆ ಬರ್ತಿದ್ದು ಈ ವಿಚಾರ, ನನ್ನ ಬುಡಕ್ಕೆ ಬರುತ್ತೆ. ಅದಕ್ಕೋಸ್ಕರನೇ ನಾನು ಆ ವಿಚಾರದಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ. ಅಷ್ಟೇ ನನ್ನ ಉತ್ತರ. ಡಾಕ್ಟರ್ ದೇವಮಾನವನ ವೇದವಾಕ್ಯ ಇದು. ಅರೆ, ನೀವುಗಳು ಮುಚ್ಚಿಟ್ಟಂತ ಈ ದಾಖಲೆಗಳು ಇವತ್ತು ನಿಮ್ಮ ಮೇಲೆ ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಸ್ವಾಮಿ. ಒಂದು ಕಡೆಯಲ್ಲಿ ಸಂಶಯ ಪಡುವಂಥ ವಿಚಾರ ಇಲ್ಲಿ ಏನು ಸಂಶಯ ಪಡುವುದಕ್ಕೆ ಇಲ್ಲಿ ಯಾವುದೇ ಒಂದು ವಿಚಾರ ಉಳಿದಿಲ್ಲ ತಿಮ್ರೋಡಿ ಅವರೇ. ಇದರ ಸೂತ್ರಧಾರಿನೇ ನಾನು. ಧರ್ಮಸ್ಥಳದ ದಗಲ್ಬಾಜಿ ದಂಧೆಯ ಒಡೆಯ ನಾನು. ಇದರಲ್ಲಿ ಇನ್ನೇನು ಮುಚ್ಚು ಮರೆ? ಏನು ಕಿತ್ಕೊತಾರೆ ಸರ್ಕಾರದವರು? ಮತ್ತೊಬ್ಬರು ಏನು ಕಿತ್ಕೊತಾರೆ? ಹೋರಾಟ ಏನಾದರೂ ಮಾಡಿದರೆ ಅದನ್ನು ಕೂಡ ನಿಲ್ಲಿಸುವಂಥ ತಾಕತ್ತು ನನಗಿದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದೇ ಸತ್ಯ. ನಾನು ನಡೆದಾಡುವ ದೇವರು. ಆ ದೇವರು ಧರ್ಮಸ್ಥಳ ದೇವಸ್ಥಾನವನ್ನು ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ಜೈನರ ಸಂಸ್ಥೆ ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ರಿ. ಹೌದು ತಿಮ್ರೋಡಿ ಅವರೇ, ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿರ್ತಕ್ಕಂಥದ್ದು ಸತ್ಯ. ಇದು ಹಿಂದೂಗಳದಲ್ಲ. ದಾಖಲಾತಿ ತೆಗೆದು ನೋಡಿ. ನಮ್ಮ ಇನ್ಸ್ಟಿಟ್ಯೂಟ್, ನಮ್ಮ ಹೆಸರಿನಲ್ಲಿರ್ತಕ್ಕಂಥದ್ದು ದೇವಸ್ಥಾನ. ತಿಮ್ರೋಡಿ ಅವರೇ, ಹಿಂದೂಗಳದಂತ ನೀವು ಹೇಳ್ತಾ ಇದ್ದೀರಿ, ಆದರೆ ನಾವು ನಮ್ದಂತ ಹೇಳ್ತಾ ಇದ್ದೀವಿ. ನಿಮ್ಮ ಹತ್ರ ಏನಾದರೂ ಹಿಂದೂಗಳ ದೇವಸ್ಥಾನ ಅಂತ ದಾಖಲಾತಿ ಇದ್ದರೆ ತಗೊಂಬಂದು ತೋರಿಸಿ. ನಮ್ದ್ರಿ ಇದು. ಬ್ರಿಟಿಷರಿಗೆ ಹೆಲ್ಪ್ ಮಾಡಿ ನಾವು ಈ ದೇವಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು. ಇದು ನಮ್ಮದಿದು, ನಮ್ಮ ಇನ್ಸ್ಟಿಟ್ಯೂಟ್. ಹಿಂದೂಗಳದಲ್ಲ ಇದು.
ನಮ್ಮ ಮೇಲೆ ಏನಾದರೂ ನೀವು ಹೋರಾಟ ಮಾಡೋಕ್ಕೆ ಬಂದರೆ ಹಿಂದೂ ದೇವಸ್ಥಾನಕ್ಕೆ ಧಕ್ಕೆ ಅಂತೇಳಿ ನಾವು ಗಲಭೆ ಎಬ್ಬಿಸಿ ಇಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸಿ ನಿಮ್ಮ ಹಿಂದೂಗಳಿಗೆ ಕಾಂಚನ ಬೀಸಾಕಿದರೆ, ಸ್ವಲ್ಪ ಪುಡಿಗಾಸು ಬೀಸಾಕಿದರೆ ಬಂದು ಹೋರಾಟ ಮಾಡ್ತಾರೆ. ಹಾಗಾಗಿ ಹೇಳ್ತಕ್ಕಂಥದ್ದು ಇದು ಹಿಂದೂಗಳ ದೇವಸ್ಥಾನವಲ್ಲ, ಆದರೆ ಹಿಂದೂಗಳ ರಕ್ಷಣೆ, ಹಿಂದೂಗಳೇ ನಮ್ಮ ರಕ್ಷಕರು, ಹಿಂದೂಗಳೇ ನಮ್ಮ ರಕ್ಷಕರು. ಅವರು ಭಿಕ್ಷೆ ಬಿಸಾಕ್ತೀವಲ್ಲ ಅವರಿಗೆ, ಅವರೇ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ತಿಮ್ರೋಡಿ ಅವರೇ ನೆನಪಿರಲಿ, ಈ ದೇವಸ್ಥಾನ ನಿಮ್ಮದಲ್ಲ. ಪೂಜೆ ಮಾಡುವಂಥ ಅವಶ್ಯಕತೆಯೂ ನಿಮಗಿಲ್ಲ. ಪೂಜೆ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದೇ ನಮಗೆ ಭಿಕ್ಷೆ ಹಾಕಲಿ, ಅಂದರೆ ನಮ್ಮ ಡಬ್ಬಿ ತುಂಬಿಸ್ಲಂತೇಳಿ ನಿಮಗೆ ಭಿಕ್ಷೆ ಹಾಕಕ್ಕೆ ಬಿಟ್ಟಿರೋದು. ನೀವು ಭಿಕ್ಷೆ ಹಾಕ್ತೀರಿ, ಅದೇ ಭಿಕ್ಷೆನ ಹಿಂದೂಗಳಿಗೆ ಕೊಟ್ಟು ನಾವು ದುಡ್ಡನ್ನು ಹಿಂದೂಗಳಿಗೆ ಕೊಟ್ಟು ಹೋರಾಟ ಮಾಡಿಸಿ ನಿಮ್ಮ ಹೋರಾಟವನ್ನು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ. ನಮ್ಮ ಮೇಲೆ ನಮ್ಮ ಬುಡಕ್ಕೆ ಏನಾದರೂ ಬಂದರೆ ಹಿಂದೂಗಳನ್ನು ಎತ್ತಿ ಕಟ್ಟುವುದು ನಮ್ಮ ಕೆಲಸ. ಇಷ್ಟೇ. ಈ ದೇವಸ್ಥಾನ ನಿಮ್ಮದಲ್ಲ, ನನ್ನ ಇನ್ಸ್ಟಿಟ್ಯೂಟ್. ನೀವ್ಯಾರು ಕೇಳ್ಕೂಡ್ದು. ನಮಗೆ ನೋವಿರುವುದಲ್ಲಿ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಚ್ಯುತಿ ಆದಾಗ ನಾವು ಪ್ರಜೆಗಳು ಧರ್ಮಾಧಿಕಾರಿ ಅವರ ಹತ್ರ ಕೇಳುವಂತ ಪ್ರಶ್ನೆ ಸ್ವಾಮಿ ಇದು. ತಿಮ್ರೋಡಿ ಅವರೇ, ಧರ್ಮಪೀಠದ ಬಗ್ಗೆ ನೀವು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಕಳೆದುಕೊಂಡಿದ್ದೀರಿ. ಯಾಕಂದರೆ ಇದು ನಮ್ಮ ಇನ್ಸ್ಟಿಟ್ಯೂಟಿನ, ಅಂದರೆ ನಮ್ಮ ಇನ್ಸ್ಟಿಟ್ಯೂಟಿನ ಒಂದು ಚಿಕ್ಕ ಕುರ್ಚಿ. ನಾನು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ನೀವು ಧರ್ಮಪೀಠ ಆ ಪೀಠ ಅಂತೇಳಿ ನೀವೇ ನಮ್ಮನ್ನು ಮೇಲಕ್ಕೇರಿಸ್ತೀರಪ್ಪ. ಸರಿ ಹೋಗ್ತಾ ಇಲ್ಲ ತಿಮ್ರೋಡಿ ಅವರೇ. ನಾನು ಯಾವ ಧರ್ಮಕ್ಕೆ ಧರ್ಮಾಧಿಕಾರಿ ಅಲ್ಲ, ನಾನು ಒಬ್ಬ ಲೋಫರ್ ಇದ್ದೀನಿ. ನನ್ನನ್ನು ಒದ್ದು ಒಳಗಾಗಿಸುವಂಥ ಕೆಲಸ ನೀವು ಮಾಡ್ತಾ ಇರಬೇಕು. ನೀವು ಈ ಥರ ನನಗೆ ಗೌರವ ಕೊಡಬೇಡಿ ಸ್ವಾಮಿ. ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಏನೇನೆಲ್ಲ ಮಾಡಿದೆ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ನೋಡ್ಕೊಂಡು ಯಾಕೆ ಸುಮ್ಮನೆ ಕೂತ್ಕೊಂತೀರಿ? ಹಿಂದೂಗಳನ್ನು ಸೇರಿಸಿ ಈಗಲಾದರೂ ಉಗ್ರ ಹೋರಾಟ ಮಾಡಿ ನಮ್ಮನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಿ. ನಾನು ಯಾವುದೇ ಒಂದು ಧರ್ಮಕ್ಕೆ ಧರ್ಮಾಧಿಕಾರಿ ಅಲ್ಲ, ನಾಲಾಯಕ್ ಧರ್ಮಾಧಿಕಾರಿ. ನಾನೇ ಒಪ್ಕೊಳ್ತಾ ಇದ್ದೀನಿ, ನಾನೊಬ್ಬ ನಕಲಿ ದೇವ ಮಾನವ ಅಷ್ಟೇ ಕಣ್ರಿ. ನನ್ನ ಚೇರ್, ಅದು ನಾನು ಕುತ್ಕೊಳ್ತಕ್ಕಂಥ ಚೇರು ಒಂದು 50,000 ಲಕ್ಷ ಕೊಟ್ಟು ಮಾಡಿಸ್ಕೊಂಡಿದ್ದೀನಿ. ನೀವು ಹಾಕಿರ್ತಕ್ಕಂಥ ಭಿಕ್ಷೆ ದುಡ್ಡಲ್ಲಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನು ಆ ಪೀಠ ಈ ಪೀಠ ಅಂತ ಹೇಳಕ್ಕೆ ಹೋಗಬೇಡಿ. ಅದು ಧರ್ಮಪೀಠ ಬೇರೆಯೇ ಇದೆ, ಅದಕ್ಕೆ ಅಪಮಾನ ಆಗುತ್ತೆ. ತಿಮ್ರೋಡಿ ಅವರೇ, ನಂದೊಂದು ಚೇರ್, ಇದು ವೀಲ್ ಚೇರು. ಆಗ ಒಂದು ದೊಡ್ಡ ಚೇರು ಈಗ ವೀಲ್ ಚೇರಾಗಿ ಬದಲಾವಣೆ ಆಗಿದೆ. ಈಗ ಇಲ್ಲೆಲ್ಲೋ ಕಿತ್ಕೊಂಡು ಹುರ್ಕೊಂಡು ಹೋಗ್ತಾ ಇದೆ. ಇಷ್ಟೊಂದೆಲ್ಲ ಅನ್ಯಾಯ ಮಾಡಿದ್ರು ಆ ದೇವ್ರು ನನ್ನ ಇನ್ನೂ ಇಟ್ಕೊಂಡಿದ್ದಾನೆ. ಇನ್ನೇನು ಶಿಕ್ಷೆ ಕೊಡ್ಬೇಕಂತ ನನಗೆ ಗೊತ್ತಿಲ್ಲ. ಬೇಗ ಕರ್ಕೊಂಡು ಹೋಗ್ಬಿಡಪ್ಪ, ಬೇಗ ಕರ್ಕೊಂಡು ಹೋಗುವಂಥ ಕೆಲಸ ದೇವ್ರು ಮಾಡಲಿ. ಇಲ್ಲಾಂದರೆ ತಿಮ್ರೋಡಿ ಅವರೇ ನೀವೇ ಹೇಳಿ ಸ್ವಂತ ಕೆಲಸ ಮಾಡಿ ಮಾರಾಯ. ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮ ತಮ್ಮನ ಟಾರ್ಚರ್. ಆ ಲೋಫರ್ ನನಗೆ ಹೆಂಗಂದ್ರೆ ಹಂಗೆ ಬೈದು ಏನೇನೋ ಹೇಳ್ತಿದ್ದಾನಪ್ಪ. ಸಾಕಾಗಿ ಹೋಗ್ಬಿಟ್ಟಿದೆ ತಿಮ್ರೋಡಿ ಅವರೇ. ಆದಷ್ಟು ಬೇಗ ದಾಖಲೆತೆಲ್ಲ ಕೊಟ್ಟು ಒದ್ದು ಒಳಗೆ ಹಾಕ್ಸುವಂಥ ಕೆಲಸ ಮಾಡಿ ತಿಮ್ರೋಡಿ ಅವರೇ. ಗಿರೀಶ್ ಮಠಣ್ಣ ಅವರೇ, ಈ ಕೆಲಸ ಮಾಡಿ ಬೇಗ. ಸೋಮಾನಂದ ನಾಯಕರದೊಂದು 100 ಪ್ರಶ್ನೆಗಳನ್ನು ಹಾಕಿದ್ರೆ ಅದಕ್ಕೊಂದು ಉತ್ತರ ಕೊಡಿ ಅಂತ ಹೇಳಿದ್ರೆ ಇಷ್ಟ ತನಕ ನೀವು ಉತ್ತರ ಕೊಡ್ಲಿಲ್ಲ. ಅವನಿಗೆ 7 ಎಕರೆ 59 ಸೆಂಟ್ಸ್ ಜಾಗವನ್ನು ಪಾಪ ಭೂರಹಿತ ಬಡವ ಅಂತ ಹೇಳಿ, ತಪ್ಪಲ್ಲ ಸ್ವಾಮಿ? ಸೋಮನಾಥ್ ನಾಯಕ್ ಅವರು ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ರು ಮುಂಚಿತವಾಗಿ ನಮ್ಮ ಜೊತೆಯಲ್ಲಿ. ಹಾಗಾಗಿ ನಮ್ಮ ಬಂಡವಾಳ ಅವರಿಗೆ ಫುಲ್ ಗೊತ್ತಿದೆ ತಿಮ್ರೋಡಿ ಅವರೇ. ಅವ್ರಿಗೆ ನಾನು ಹೆಂಗೆ ಉತ್ತರ ಕೊಡೋದು? ಎಲ್ಲ ತಪ್ಪುಗಳನ್ನು ಅವ್ರು ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ, ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಮತ್ತು ನಮ್ಮ ತಮ್ಮ ಅವನಿಗೆ ಭೂರಹಿತ ಬಡವ ಅಂತೇಳಿ ನಾನೇ ಸೈನ್ ಮಾಡಿಕೊಟ್ಟಿದ್ದೀನಿ. ಈಗ ಅದನ್ನ ಹೆಂಗೆ ಉತ್ತರ ಕೊಡಬೇಕು? ನನ್ನ ಕೈಲಿ ಆಗ್ತಾ ಇಲ್ಲ. ಒಂದೇ ಉತ್ತರ ನಂದು, ಮೌನ ವ್ರತ. ಆ ಲೋಫರ್ ಹೇಗೆ ಹೇಳ್ತಾನೋ ಹಾಗೆ ಕೇಳ್ಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಮಾಡಿದರೆ ಮಾತ್ರ ನಾನು ಇನ್ನೊಂದು 2 ದಿನ ಬದುಕ್ತೀನಿ. ಇಲ್ಲಾಂದರೆ ಹರ ಹರ ಗೋವಿಂದ, ಶಂಕರರಮಣ ಗೋವಿಂದ ಗೋವಿಂದ ಆಗ್ತೀನಿ. ತಿಮ್ರೋಡಿ ಅವರೇ, ದಯವಿಟ್ಟು ಜೈಲಿಗೆ ಹಾಕ್ಸುವಂಥ ಕೆಲಸ ಮಾಡಿ. ಎಲ್ಲದಕ್ಕೂ ದಾಖಲೆ ಕೊಡಿ, ಮುಗಿಸಿ ಬಿಡುವ. ಅತ್ಯಾಚಾರಿ ಯಾರು, ಕಾಮುಕರು ಯಾರು, ರೇಪಿಸ್ಟ್ಗಳು ಯಾರು, ಎಲ್ಲದಕ್ಕೂ ಉತ್ತರ ಸಿಗಬೇಕು. ಪದ್ಮಲತಳಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಎಲ್ಲದಕ್ಕೂ ಉತ್ತರ ಸಿಗಬೇಕು. ನೋಡಿ ತಿಮ್ರೋಡಿ ಅವರೇ, ನೀವು ಭಾಳ ಆಳಕ್ಕೆ ಇಳಿದಂತೆ ಕಾಣ್ತಿದೆ. ಹಾಗಾಗಿ ಎಲ್ಲ ಅತ್ಯಾಚಾರಿಗಳು ನಮ್ಮ ಕುಟುಂಬದವರು ಮತ್ತು ನಮ್ಮ ಸಮುದಾಯದವರು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನನಗೂ ಕಾಣ್ತಾ ಇದೆ. ಆದರೆ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ.
ಎಲ್ಲ ದಾಖಲಾತಿಗಳನ್ನು ಹಾಳು ಮಾಡಿದ್ದಾನೆ ನನ್ನ ತಮ್ಮ ಆ ಲೋಫರು. ಆದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದೀರಿ. ಈಗ ನನಗೆ ನನ್ನ ಫ್ಯಾಮಿಲಿಗೂ ಸಮೇತ ಬಿಸಿ ತಟ್ಟಿದೆ. ಮುಂದಿನ ದಿನಗಳಲ್ಲಿ ನೀವೇ ಗೆಲ್ತಕ್ಕಂಥದ್ದು. ತಪ್ಪು ನಾನೇ ಮಾಡಿರಲಿ, ನಮ್ಮ ತಮ್ಮನೇ ಮಾಡಿರಲಿ, ನಮ್ಮ ಗ್ಯಾಂಗ್ನವರೇ ಮಾಡಿರಲಿ, ತಪ್ಪೇ. ಏನೇ ಸಾಕ್ಷಿ ನಾಶ ಮಾಡಿದರೂ ಸಮೇತ ಆ ದೇವರಿದ್ದಾನಲ್ಲ, ಆ ದೇವರು ನಿಮ್ಮಂಥವರ ಬಾಯಿಯಿಂದ ನಿಮ್ಮಂಥವರ ಮುಖಾಂತರ ಸಾಕ್ಷಿಗಳನ್ನು ತರಿಸಿ ನಮಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತಾನೆ ಎಂಬುದನ್ನು ನಾನು ಮರೆತಿದ್ದೆ. ಆದರೆ ಈಗ ಗೊತ್ತಾಗ್ತಾ ಇದೆ. ಎಲ್ಲದಕ್ಕೂ ಉತ್ತರ ಮುಂದಿನ ದಿನಗಳಲ್ಲಿ ಸಿಗ್ತಕ್ಕಂಥದ್ದು. ಇಡೀ ರಾಜ್ಯದ ಮುಂದೆ ನಾನು ಬೆತ್ತಲಾಗಿ ಕುಳಿತಿದ್ದೇನೆ. ತಿಮ್ರೋಡಿಯವರೇ, ಈಗಾಗಲೇ ಅರ್ಥ ಮಾಡ್ಕೊಳ್ಳಿ. ಬೇಗ ತನಿಖೆಯನ್ನು ಶುರು ಮಾಡಿಸಿ, ಇಲ್ಲಾಂದರೆ ಈ ಲೋಫರ್ನನ್ನು ಕೊಂದು ಮುಗಿಸ್ತಾನೆ, ಗಜ್ಮ ಮಾಡ್ತಾನೆ, ಗಜ್ಮ ತನಿಖೆ ಮಾಡಿಸಿ ಸ್ವಾಮಿ, ಇಲ್ಲಾಂದರೆ ಈ ಲೋಫರ್ನನ್ನು ಬಿಡೋದಿಲ್ಲ, ಸಾಯಿಸಾಕ್ಸ್ತಾನೆ, ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಾಕ್ಸ್ತಾನೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು, ಬೇಗ ತನಿಖೆ ಮಾಡಿಸಿ, ಶುರು ಹಚ್ಕೊಳ್ಳಿ, ಬೇಗ ಹೋರಾಟ ಮಾಡಿ. ಇಲ್ಲಾಂದರೆ ಈ ಲೋಫರು ದುಡ್ಡು ಕೊಟ್ಟು ಇಡೀ ದೇಶವನ್ನು ಕೊಂಡ್ಕೊಳ್ಳೋಷ್ಟು ದುಡ್ಡು ನಮ್ಮ ಹತ್ರ ಇದ್ದಾವೆ. ಈ ಲೋಫರ್ ಏನು ಬೇಕಾದ್ರೂ ಮಾಡ್ತಾನೆ. ದಯವಿಟ್ಟು ತಿಮ್ರೋಡಿಯವರೇ ಆದಷ್ಟು ಬೇಗ ತನಿಖೆ ಶುರು ಮಾಡಿ. ಎಲ್ಲ ಮಾಧ್ಯಮದವರನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಈ ಲೋಫರು. ನನ್ನ ತಮ್ಮ ಲೋಫರ್ ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಹೇಳ್ತಕ್ಕಂಥದ್ದು, ಬೇಗ ತನಿಖೆ ಶುರು ಮಾಡ್ಕೊಳ್ಳಿ, ಶುರು ಹಚ್ಕೊಳ್ಳಿ. ನಿಮ್ಮ ಹೋರಾಟ, ಉಗ್ರ ಹೋರಾಟ ಶುರು ಹಚ್ಕೊಳ್ಳಿ. ಇಲ್ಲಾಂದರೆ ನನಗೆ ತಡ್ಕೊಂಬಕ್ಕಾಗ್ತಾ ಇಲ್ಲ. ಇನ್ನೆರಡು ದಿನಗಳಲ್ಲಿ ಸ್ಮಶಾನ ಸೇರೋದಂತೂ ಗ್ಯಾರಂಟಿ. ಈಗಾಗಲೇ ಸ್ಲೋ ಪಾಯ್ಸನ್ ಕೊಟ್ಟಂತೆ ಕಂಡು ಬರ್ತಾ ಇದೆ. ತಡ್ಕೊಳಕ್ಕಾಗ್ತಾ ಇಲ್ಲ ತಿಮ್ರೋಡಿಯವರೇ, ತಡ್ಕೊಳಕ್ಕಾಗ್ತಾ ಇಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಂತ ಎಲ್ಲಾ ಘಟನೆಗಳು ಇಲ್ಲಿ ತನಕ ಆಗಿರುವಂತದ್ದು ಮಣ್ಣ ಸಂಕ ಅಂತ ಹೇಳಿದ್ರೆ ಸೌಜನ್ಯಳ ಕಡೆಯ ಗಳಿಗೆಯಲ್ಲಿ ಪ್ರಾಣ ಬಿಟ್ಟಂತ ಜಾಗ. ಹೌದು ತಿಮ್ರೋಡಿಯವರೇ, ನೀವು ಹೇಳ್ತಕ್ಕಂಥದ್ದು ಸತ್ಯ. ಧರ್ಮಸ್ಥಳದಲ್ಲಿ ಏನೇ ಅನಾಹುತವಾದರೂ, ಯಾವುದೇ ಕೊಲೆ ಆದರೂ, ರೇಪ್ ಆದರೂ, ಮತ್ತೊಂದು ಬೇಜಾನ್ ಕಳ್ತನ, ಕೊಲೆ, ಸುಲಿಗೆ ಏನಾದರೂ ಸಮೇತ ಕಂಪ್ಲೇಂಟ್ ಕೊಟ್ಟರೆ ಸಿ ರಿಪೋರ್ಟ್ ಇಲ್ಲ ಬಿ ರಿಪೋರ್ಟ್ ಹಾಕಿ ಮುಚ್ಚಾಕಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ನನ್ನ ಕೈಯಲ್ಲಿ ಇಲ್ಲ ತಿಮ್ರೋಡಿಯವರೇ, ಎಲ್ಲ ನನ್ನ ತಮ್ಮ ಆ ಲೋಫರ್ನ ಕೈಯಲ್ಲಿರ್ತಕ್ಕಂಥದ್ದು. ಮಣ್ಣ ಸಂಕ ಇರಲಿ, ನೇತ್ರಾವತಿ ನದಿ ಇರಲಿ, ಅಡವಿಯಲ್ಲಿ ಏನಾದರೂ ಆದರೂ ಸಮೇತ ನಮ್ಮ ಗ್ಯಾಂಗ್ನವರೇ ಮಾಡಿರ್ತಕ್ಕಂಥದ್ದು. ಆದರೆ ತನಿಖೆ ಮಾತ್ರ ಮಾಡಿಸೋದಿಲ್ಲ. ಎಲ್ಲ ಸಿ ರಿಪೋರ್ಟ್ ಹಾಕಿ ಮುಚ್ಚಿ ಹಾಕ್ಸುವಂಥ ಕೆಲಸ. ಅಕಸ್ಮಾತ್ತಾಗಿ ಬೇರೆ ಯಾರಾದರೂ ನಮ್ಮ ಗ್ಯಾಂಗ್ನವರನ್ನು ಬಿಟ್ಟು ಬೇರೆ ಯಾರಾದರೂ ಕೊಲೆ ಸುಲಿಗೆ ಮಾಡಿದರೆ ಅಂಥವರನ್ನು ಸಿ ಕ್ಯಾಮ್ರಾದ ಮುಖಾಂತರ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಿ ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮ್ಮವರು ಮಾಡಿದರೆ ಸಿ ರಿಪೋರ್ಟ್, ನಿಮ್ಮವರು ಮಾಡಿದರೆ ಒದ್ದೊಳಗಾಗ್ತಕ್ಕಂಥ ಕೆಲಸ. ಇದು ನನ್ನ ಪವರ್. ಐ ಆಮ್ ನಕಲಿ ದೇವಮಾನವ. ಏನು ಮಾಡ್ಕೊತೀರಿ ಸಾಹೇಬ್ರ ನೀವು? ಏನು ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪವರ್, ಅಷ್ಟು ಮನಿ ಪವರ್ ನನ್ನಲ್ಲುಂಟು. ಐ ಆಮ್ ಈಸ್ ಬ್ಯಾಕ್. ನೇತ್ರಾವತಿಯಲ್ಲಿ ಇಳಿದು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಗೆ ಕೈ ಮುಗಿದು, ಅಣ್ಣಪ್ಪ ದೇವರಿಗೆ ಕೈ ಮುಗಿದು, ಯಾರು ಈ ಅತ್ಯಾಚಾರ ಕೊಲೆ ಕೇಸುಗಳಲ್ಲಿ ಭಾಗಿಯಾಗಿದ್ದಾರೋ, ಇವರನ್ನು ಯಾರು ರಕ್ಷಣೆ ಮಾಡಿದ್ದಾರೋ ಇವರಿಗೆಲ್ಲರಿಗೂ ಸರಿಯಾದ ಶಿಕ್ಷೆ ಕೊಡು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇಂತ ಹೇಳಿ ಅಂಗಲಾಚಿ ಬೇಡಿ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಒಂದು ಕಾನೂನು ಹೇಳಿದ್ರು ಕೂಡ, ಈ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರು ಕೂಡ ಇಲ್ಲಿ ತನಕ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಲ್ಲ. ಇದು ನಮಗೆ ಸಂಶಯವನ್ನು ಕೊಡ್ತದೆ. ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂತ ಒಂದು ಸಂಶಯ ಇದು. ಅತ್ಯಾಚಾರಿಗಳ ಪರವಾಗಿದ್ದವರಿಗೆ ಸಾಕ್ಷ್ಯ ಕೊಡ್ಬೇಕಾ? ಬನ್ನಿ, ಕೊಡ್ತೇವೆ ನಿಮ್ಗೆ. ಆದಷ್ಟು ಬೇಗ ಕಾದಿದೆ. ಅಣ್ಣಪ್ಪನ ಮಂಜುನಾಥನ ಪ್ರಸಾದ ನಿಮ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಣೆ ಮಾಡಿರಲ್ಲ. ಈ ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪು ಮಾತಾಡಿದರೆ ಸಾರಿ. ಆದರೆ
ಧರ್ಮಸ್ಥಳದ ನಕಲಿ ದೇವಮ್ಮ ಅನ್ನೋನ ಪಾತ್ರದಲ್ಲಿ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ತಾಳ್ಮೆಗೆ ನಾನು ಸದಾ ಚಿರಋಣಿ. ಮತ್ತು ನಮ್ಮ ಸೌಜನ್ಯ ಹೋರಾಟಗಾರನಾದ ಮಹೇಶ್ ಅಣ್ಣ ಸತತವಾಗಿ ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿರೋ ಸಮೇತ ನ್ಯಾಯಾಂಗವನ್ನು ಯಾವ ಥರ ಬಳಸ್ಕೊಳ್ತಾ ಇದ್ದಾರೆ ಈ ಲೋಫರ್ಗಳು ಎಂಬುದರ ಬಗ್ಗೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋದಲ್ಲಿ ಬರ್ತಕ್ಕಂಥದ್ದು ಸತ್ಯ ಅನಿಸಿದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಏನಾದರೂ ಸಹಾಯ ಮಾಡಬೇಕಂದ್ರೆ ಸಹಾಯ ಮಾಡಿ, ನಮ್ಮನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಫೇಸ್ಬುಕ್ಕಲ್ಲಿ ಇಲ್ಲ ಸಲ್ಲದ ಕಾಮೆಂಟ್ಗಳಾಗ್ತಿದ್ದೀರಿ, ಎಲ್ಲದಕ್ಕೂ ಸ್ವಾಗತ. ಯಾಕಂದರೆ ಒಳ್ಳೆಯದು ತಗೋಬೇಕು, ಕೆಟ್ಟದ್ದು ತಗೋಬೇಕು. ಅಂಥವ್ರು ಇರ್ತಾರೆ, ಇಂಥವ್ರು ಇರ್ತಾರೆ. ಆದರೆ ನಾವು ಇಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಒಬ್ಬ ಹೆಣ್ಣಿಗೋಸ್ಕರ ಅಲ್ಲ, ಸಾವಿರಾರು ಹೆಣ್ಣು ಮಕ್ಕಳನ್ನು ತಿಂದು ತೇಗಿದ್ದಾರೆ ಆ ಲೋಫರ್ಗಳು. ಅವರ ಹೆಸರು ಎತ್ಕೊಂಡ್ರೆ ಈ ವಿಡಿಯೋ ಸಮೇತ ಡಿಲೆಕ್ಟ್ ಮಾಡಿಸ್ತಾರೆ ಸಮೇತ. ನಮ್ಮ ಯೂಟ್ಯೂಬ್ ಚಾನಲನ್ನೇ ತೆಗೆದುಹಾಕುವಂಥ ಕೆಲಸ ಈ ಲೋಫರ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇಲ್ಲಿ ನಾನು ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡಿಲ್ಲ. ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ, ನಮ್ಮ ಹೋರಾಟಕ್ಕೆ ಸದಾಕಾಲ ಇರಲೇಬೇಕು. ನ್ಯಾಯ ಸಿಗುವವರೆಗೂ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕು. ಹಾಗೆ ನಮ್ಮ ಚಾನಲ್ ಸಮೇತ ಇದ್ದರೆ, ಸ್ವಲ್ಪನಾದರೂ ಏನಾದರೂ ಇದ್ದರೆ ನಮ್ಮ ಚಾನಲ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ತನಿಖೆ ಮಾಡಿ, ಡೀಪಾಗಿ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ಬೋದು. ಈ ಲೋಫರ್ಗಳು ಈ ಚಾನಲ್ ಕೂಡ ಯಾವಾಗ ಕಿತ್ತಾಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಂದು ಚಾನಲ್ ಮುಖಾಂತರ ಬಂದರೆ ದಯವಿಟ್ಟು ಅಂಥ ಚಾನಲ್ಗಳಿಗೆ ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ತಾ ನಮ್ಮನ್ನು ಬೆಳೆಸಿ. ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯವಾಗಿರುತ್ತದೆ. ನಮಸ್ಕಾರ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಹೋರಾಟಗಾರರಿಗೂ, ಹೋರಾಟ ಹಿಂದೆ ಇದ್ದು ನಮಗೆ ಸಹಾಯ ನೀಡಿರ್ತಕ್ಕಂಥ ಎಲ್ಲರಿಗೂ, ಹೋರಾಟದ ಹಿಂದೆ ಬೇಜಾನ್ ವ್ಯಕ್ತಿಗಳಿದ್ದಾರೆ, ಅಂಥವರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜಸ್ಟಿಸ್ ಫಾರ್ ಸೌಜನ್ಯ.